ಪೂಜೆ ಶುರು ಮಾಡೋಣ. ಅತ್ತೆ, ಎಲ್ಲ ಅಲಂಕಾರನು ತುಂಬಾ ಚೆನ್ನಾಗಿ ಮಾಡಿದೀರಾ. ಆದ್ರೆ ಈ ಮಣ್ಣಿ ಯಾಕೆ ಮಧ್ಯದಲ್ಲಿ ಇಟ್ಟಿದ್ದೀರಾ? ಭೂಮಿ, ನವಧಾನ್ಯಗಳಲ್ಲೂ ನವದುರ್ಗೆಯರ ರೂಪ ಇರುತ್ತಂತೆ. ಅದಕ್ಕೆ ಈ ಮಣ್ಣನ್ನ ದೇವ್ರ ಮುಂದೆ ಇಟ್ಟು ಅದಕ್ಕೆ ಧಾನ್ಯಗಳನ್ನ ಬಿಟ್ಟಿ ಅದ್ರ ಮೇಲ್ ಕಳಸ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಅನ್ನೋದು ನಮ್ ನಂಬಿಕೆ. ಭೂಮಿ, ನೀನ್ ಇದನ್ನೆಲ್ಲ ಸರಿಯಾಗಿ ನೋಡ್ಕೋ ಆಯ್ತಾ? ಈ ವರ್ಷ ನಿನ್ ಕಾಲಿಗೆ ಪೆಟ್ಟಾಗಿದೆ ಅನ್ನೋ ಕಾರಣಕ್ಕೆ ಈ ಪೂಜೆ ಎಲ್ಲ ನಾನ್ ಮಾಡ್ತಾ ಇದ್ದೀನಿ. ಮುಂದಿನ ವರ್ಷದಿಂದ ನಾನ್ ಯಾವ ಪೂಜೆನೂ ಮಾಡಲ್ಲ, ಎಲ್ಲ ನೀನೇ ಮಾಡ್ಬೇಕು, ಸರಿನಾ? ಅತ್ತೆ, ಮುಂದಿನ ವರ್ಷಕ್ಕೆ ನಾನ್ ಪೂಜೆ ಮಾಡದ? ಹಾ. ಯಾಕದ್ಕೆ? ಮುಂದಿನ ವರ್ಷದ ನವರಾತ್ರಿ ಹಬ್ಬಕ್ಕೆ ಇದೇ ತರ ಕೂರ್ಬೇಕು ಅಂತ ಏನಾದ್ರು ಅಡ್ವಾನ್ಸ್ ಬುಕಿಂಗ್ ಮಾಡ್ಕೊಂಡಿದ್ದೀರಾ ಹೇಗೆ? ಮುಂದಿನ ವರ್ಷ ತಾನೆ, ಅದಕ್ಕಿನ್ನ ತುಂಬಾ ಟೈಮ್ ಇದೆ. ಅಜ್ಜಿ, ಬರೋ ವರ್ಷ ನವರಾತ್ರಿ ಪೂಜೆನ ನಾನೇ ಮಾಡ್ತೀನಿ. ಅಂಜನಾ, ನೀನು ಇಲ್ಲಲ್ಲ, ನಿನ್ ಗಂಡನ್ ಮನೇಲಿ ಪೂಜೆ ಮಾಡ್ಬೇಕು. ಮನಸ್ವಿನಿ, ನೀನು ಅಷ್ಟೇ. ಮುಂದಿನ ವರ್ಷ ಅಂಜನಾ ಮನಸ್ವಿನಿ ಇಬ್ರು ಮದ್ವೆ ಆಗೋ ಹಾಗಾಗ್ಲಿ ಅಮ್ಮ. ಬರೋ ವರ್ಷದೊಳಗೆ ನಿಮ್ಮೆಲ್ರಿಗೂ ತಿಥಿ ಮಾಡೋಕು ಯಾರು ಇರಲ್ಲ. ಇನ್ನು ಈ ಪೂಜೆ ಎಲ್ಲಿಂದ ಮಾಡ್ತೀರಾ? ಅಮ್ಮ ತಾಯಿ, ಆ ರಾಣ ಸಮಸ್ಯೆ ಮುಗ್ದು ಇನ್ನ ಮನೆಯವ್ರೆಲ್ರೂ ನೆಮ್ಮದಿಯಾಗಿರ್ಬೋದು ಅಂತ ಅನ್ಕೊಂಡಿದ್ದೆ. ಅಷ್ಟ್ರಲ್ಲೇ ಮನೆಯವ್ರ ಮನ್ಸಲ್ಲಿ ಮನಸ್ತಾಪ ಹುಟ್ಕೊಂಡಿದೆ. ಎಲ್ರೂ ಮನ್ಸಲ್ಲಿರೋ ಮನಸ್ತಾಪ ಹೋಗಿ ನಮ್ ಮನೆಯವ್ರೆಲ್ರೂ ನೆಮ್ಮದಿಯಾಗಿ ಖುಷಿಯಾಗಿರೋ ತರ ನೋಡ್ಕೋ ತಾಯಿ. ನವರಾತ್ರಿ ಹಬ್ಬಕ್ಕೆ ಸಂಬಂಧಪಟ್ಟಿದ್ದು ಯಾರಾದ್ರೂ ಹಾಡ್ ಹಾಡ್ಬೋದಾ? ಹಾಡ? ನಂಗೆ ಯಾವ್ದು ಡಿವೋಷನಲ್ ಹಾಡ್ ಬರಲ್ಲ ಅಜ್ಜಿ. ಭೂಮಿ, ನಿನಗೆ ಯಾವ್ದಾದ್ರು ನವರಾತ್ರಿ ಹಾಡ್ ಗೊತ್ತಿದ್ರೆ ಹಾಡು. ಭೂಮಿ, ತುಂಬಾ ಚೆನ್ನಾಗಿ ಹಾಡ್ದೆ. ನಿಂಗೊಂದ್ ವಿಷಯ ಗೊತ್ತಾ? ನಮ್ ಶಾರದಾಗೆ ಈ ಸಾಂಗು ಅಂದ್ರೆ ತುಂಬಾ ಇಷ್ಟ. ಪ್ರತಿ ವರ್ಷ ನವರಾತ್ರಿಗೆ ಅವಳು ಇದೇ ಹಾಡ್ನ ಹಾಡ್ತಿದ್ಲು. ಹೌದಾ ಅತ್ತೆ? ಅತ್ತೆ, ನನಗೂ ಅಷ್ಟೇ ಈ ಹಾಡು ಅಂದ್ರೆ ತುಂಬಾ ಇಷ್ಟ. ಹೋ, ಹೌದಾ? ಹಾಗಾದ್ರೆ ನೀನು ಒಂದೆರಡು ಸಾಲ ಹಾಡ್ಬೋದಲ್ಲ? ಏನು, ಇವಳಿಗೆ ಹಾಡು ಬರ್ತಾ ಇಲ್ವಾ ಅಂತ ಇದೊಂದು ಪರೀಕ್ಷೆನಾ? ಗದಾ, ನೀನಿಲ್ಲಿ ಹಾಡಿ ಯಾರನ್ನು ಮೆಚ್ಚಿಸ್ಬೇಕಾಗಿಲ್ಲ. ಭೂಮಿ, ನಿನ್ನೆ ಏನು ಡ್ಯಾನ್ಸ್ ಮಾಡಿದಿಲ್ಲ, ಅದ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೆ. ಕೆಲವು ಸಾಹಿತ್ಯ ಫ್ರೆಂಡ್ಸ್ ಎಲ್ಲ ಸಾಹಿತ್ಯದ ಡ್ಯಾನ್ಸ್ ಮಾಡಿದೆ ಅಂತ ಹೋಗಿ ಹಾಡಿದಾರೆ ಗೊತ್ತಾ? ಸಾಂಗೋಪಾಂಗವಾಗಿ ಪೂಜೆ ಚಂದ ನೆರವೇರ್ತಿತ್ತು. ಅದನ್ನ ಮಧ್ಯದಲ್ಲೇ ಬಿಟ್ಟು ಈ ಕೆಟ್ಟ ಬಿಸಿಲಲ್ಲಿ ಇಲ್ಲಿಗೆ ಬಂದು ನಿಂತ್ಕೊಂಡಿದ್ಯಾ. ನಿನಗೆ ಮತ್ತೆ ಮತ್ತೆ ಅಶ್ವಿನಿ ತಪ್ಪಿಸ್ಕೋತಿದ್ದಾರೆ ಅಂತ ಅನ್ಸಿದ್ರೆ ದಯವಿಟ್ಟು ಅದನ್ನ ಮನಸ್ಸಿಂದ ತೆಗೆದಾಕ್ಬಿಡು. ಕಳ್ರೆ ಹಾಗೆ ತಪ್ಪಿಸ್ಕೊಡ್ತಿರ್ತಾರೆ, ಅವ್ರನ್ನ ಹಿಡಿಯೋದೇ ನಿನ್ ಕೆಲಸ. ಖಂಡಿತ ಅವಳು ನಿನ್ನ ಕೈಯಲ್ಲಿ ಲಾಕ್ ಆಗ್ತಾಳೆ, ಚಿಂತೆ ಮಾಡಬೇಡ. ನಾನೀಗ ಯೋಚನೆ ಮಾಡಿರೋದು ಅವಳ ಬಗ್ಗೆ ಅಲ್ವೇ ಅಲ್ಲ ಸತ್ಯನ. ಮತ್ತೆ ನಿನ್ನೆ ಭೂಮಿ ವೇದಿಕೆ ಮೇಲೆ ನೃತ್ಯ ಮಾಡುವಾಗ ಥೇಟ್ ಸಾಹಿತ್ಯನೇ ನೋಡ್ದಂಗಾಯ್ತಲ್ಲ. ಅದೇ ಭಾವ, ಅದೇ ಭಂಗಿ, ಅದೇ ನೋಟ್, ಚೆನ್ನಾಗಿತ್ತು. ಅಜಿತಾ, ಸಾಹಿತ್ಯ ನಿನ್ನ ಪ್ರೇಯಸಿ ಯಾವಕ್ಕಿಂತ ಮುಂಚೆ ನನ್ನ ತಂಗಿ. ಈಗ್ಲಾದ್ರೂ ಅರ್ಥ ಮಾಡ್ಕೊ, ಸಾಹಿತ್ಯ ರೂಪದಲ್ಲಿ ಭೂಮಿನೇ ನಿನ್ನ ಜೀವನದಲ್ಲಿ ಪ್ರವೇಶ ಪಟ್ಟಿದ್ದಾಳೆ. ಅವಳನ್ನ ಹೆಂಡತಿ ಅಂತ ಒಪ್ಕೊಂಡ್ಬಿಡು. ಪ್ರಾಯಶಃ ನಿಮ್ಮಿಬ್ರ ಮಧ್ಯೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಆಗಿರ್ಬೋದು, ಹಲವಾರು ಒಪ್ಪಂದದ ಮಾತುಕತೆಗಳಾಗಿರ್ಬೋದು, ಹಲವಾರು ಪ್ರೀತಿ ಪ್ರೇಮದ ವಿಷಯಗಳಾಗಿರ್ಬೋದು. ಅರ್ಥಾತ್ ನಾನು ನಿನ್ನನ್ನ ಯಾವತ್ತೂ ಬಿಟ್ಟು ಕೊಡಲ್ಲ, ಸದಾ ನಿನ್ ಜೊತೆನೇ ಇರ್ತೀನಿ, ನಿನ್ನ ಸ್ಥಾನನ ಯಾರಿಗೂ ಬಿಟ್ಕೊಡಲ್ಲ ಅಂತ ನೀನ್ ಹೇಳಿರ್ಬೋದು. ಇದು ಪ್ರೀತಿ ಪ್ರೇಮದಲ್ಲಿ ಬಹಳ ಸಹಜ ಮಾತು. ಆದ್ರೂ ಅಕಸ್ಮಾತ್ ಇವತ್ತು ಸಾಹಿತ್ಯ ಏನಾದ್ರೂ ಬದುಕಿದ್ರೆ, ನಿನ್ನನ್ನ ಈ ಸ್ಥಿತಿಯಲ್ಲಿ ನೋಡಿದ್ರೆ ಅವಳು ಖಂಡಿತ ನಿನ್ನನ್ನ ಒಪ್ಕೊಳ್ತಿರ್ಲಿಲ್ಲ. ಅದಕ್ಕೆ ನೀನು ಸಾಹಿತ್ಯನೇ ಭೂಮಿ ಅನ್ಕೊಂಡು, ಭೂಮಿನೇ ಸಾಹಿತ್ಯ ಅನ್ಕೊಂಡು, ಭೂಮಿನ ಹೆಂಡತಿ ಅಂತ ಒಪ್ಕೊಂಡ್ಬಿಡು. ಹೊಸ ಜೀವನ ಶುರು ಮಾಡ್ಬಿಡು, ಎಲ್ರಿಗೂ ಒಳ್ಳೇದೇ ಆಗುತ್ತೆ. ಏನು ಹೇಳಿದೆ ಹೀಗೆ ಹೊರಟ್ಬಿಟ್ಟ. ಮೊದ್ಲಾದ್ರೆ ನಾನು ಭೂಮಿನ ಹೆಂಡತಿ ಅಂತ ಒಪ್ಕೋ ಅಂತ ಹೇಳಿದ್ರೆ ಇರಿಟೇಟ್ ಮಾಡ್ಬೇಡಿ ಸತ್ಯನಂತ ನನಗೆ ಬೈತಿದ್ದ. ಇದ್ ನಾನೀಗ ಹೇಗ್ ತಗೊಳ್ಬೇಕು? ಪಾಸಿಟಿವ್ ಆಗ ಅಥವಾ ಇವನು ಮತ್ತೆ ಸಾಹಿತ್ಯ ನೆನಪಲ್ಲಿ ಹೋಗ್ಬಿಟ್ನಂತನ? ಜೀವನದ ಎಂಥ ವಿಪರ್ಯಾಸ ನೋಡು. ಇತ್ತೀಚೆಗೆ ಪರಿಚಯ ಆದ ಸಾಕ್ಷಿನೇ ನನ್ನ ಕೈಯಿಂದ ಬರೆಯಕ್ಕಾಗ್ತಿಲ್ಲ. ವಿಲವಿಲ ಅಂತ ಒದ್ದಾಡ್ತಿದ್ದೀನಿ. ಇನ್ ಇವರಿಬ್ಬರದು ವರ್ಷಾನುಗಟ್ಲೆ ಪ್ರೀತಿ. ಅವನ ಮನಸ್ಸಿಗೆ ನನಗೆ ಈಗ ಅರ್ಥ ಆಗ್ತಿದೆ. ಹಾಗಂತ ನಾನು ಇವನನ್ನ ಒಂಟಿಯಾಗಿ ಇರಕ್ ಬಿಡಬಾರ್ದು. ಇದನ್ನ ನನ್ನ ತಂಗಿ ಸಾಹಿತ್ಯ ಕೂಡ ಒಪ್ಕೊಳ್ಳಲ್ಲ. ಏನಾದ್ರೂ ಮಾಡ್ಲೇಬೇಕು. ಅದಕ್ಕೆ US ಅಲ್ಲಿ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದ ಡಾಕ್ಟರ್ದು ಮದುವೆ ಇನ್ವಿಟೇಷನ್ ಬಂತು.
ಇದು ಒಂದು 7ನೇ ಮದ್ವೆ. ಅವನ್ ಮದ್ವೆ ಆಗ್ತಾ ಇರೋ ಹುಡುಗಿದು ಇದು 4ನೇ ಮದ್ವೆ. ಏನು US ಅಲ್ಲಿ ಹಂಗೆಲ್ಲ ಆಗುತ್ತಾ? ಅಮ್ಮ ಇದೆಲ್ಲ ತುಂಬಾ ಕಾಮನ್. ಅಯ್ಯೋ ನಿನ್ನ ಏನು ಕಾಮನ್? ಅಯ್ಯೋ ಅಯ್ಯೋ ಅಯ್ಯೋ, ಆ ದೇಶದಲ್ಲಿ ಹಾಗೆಲ್ಲ ಆಗತ್ತೆ ಅಂತ ಗೊತ್ತಿದ್ರೆ ನಿನ್ನ ಡಾಕ್ಟರ್ ಓದೋದಕ್ಕೆ ಅಲ್ಲಿ ಕಳಿಸ್ತಾನೆ ಇರ್ಲಿಲ್ವಲ್ಲೋ? ಅಮ್ಮ ಎಲ್ರು ಹಾಗಿರಲ್ಲ ಅಮ್ಮ. ಎಲ್ರು 7 ಮದ್ವೆ ಮಾಡ್ಕೋತಾರ. ನಾನು 3ಕ್ಕೆ ನಿಲ್ಸೋಣ ಅಂತಿದ್ದೀನಿ. ಬಾರಿಸ್ಬಿಡ್ತೀನಿ ನೋಡು. ನೋಡಿ ಇವನನ್ನ. ಭೂಮಿ, ನಿನ್ ರಥ ಬಂದಾಯ್ತು. ಇನ್ನ ನೀನುಂಟು, ನಿನ್ ರಥ ಉಂಟು. ನೀನು ಆ ರಥಕ್ಕೆ ಎಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಸಾಕು, ಆ ರಥನೇ ನಿನ್ನ ಎತ್ಕೊಂಡು ಮನೆಯೆಲ್ಲ ಓಡಾಡ್ಸತ್ತೆ. ಸರಿನಾ? ಸರಿ, ನಾನು ಎಲ್ರಿಗೂ ಎಲೆ ಹಾಕ್ತೀನಿ. ಎಲ್ರು ಒಟ್ಟಿಗೆ ಊಟ ಮಾಡೋಣ. ಅತ್ತೆ, ಹಾ, ನನ್ಗೆ ಅಪೇಕ್ಷೆ ಅವ್ರದೇ ಯೋಚನೆ ಆಗ್ತಿದೆ. ಹಬ್ಬದ ದಿವ್ಸ ಮನೆ ಬಿಟ್ಟು ಹೋದ್ರು. ನಿಮಗ್ ಬೇಜಾರಾಗ್ತಿದ್ಯಾ? ಭೂಮಿ, ಬೇಜಾರ್ ಯಾಕೆ ಮಾಡ್ಕೋಬೇಕು? ಅವಳು ಹೋಗಿರೋದು ಅವಳ ಗಂಡನ ಮನೆಗೆ ಅಲ್ವಾ? ಏನ್ ಗೊತ್ತಾ ಭೂಮಿ, ಮದ್ವೆ ಆಗಿರೋ ಹೆಣ್ಮಕ್ಳಿಗೆ ಏನೇ ಆದ್ರೂ ತವ್ರ ಮನೆ ಇದೆ. ತವ್ರ ಮನೆಯವರು ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತಾದ್ರೆ ಸಾಕು. ಕೆಲವು ಹೆಣ್ಮಕ್ಳು ಗಂಡನ ಮನೆಗೆ, ಗಂಡನ ಮನೆ ಸಂಪ್ರದಾಯಕ್ಕೆ ಹೊಂದ್ಕೊಳ್ಳೋ ಅಂತ ಮನ್ಸೇ ಮಾಡಲ್ಲ. ಭೂಮಿ, ನನ್ ಮಗಳು ಎಲ್ಲೇ ಇದ್ರು ಸಂತೋಷವಾಗಿರ್ಲಿ ಅಂತ ಯಾವಾಗ್ಲೂ ಬೇಡ್ಕೋತಾ ಇರ್ತೀನಿ. ಬಿಡು, ನೆಕ್ಸ್ಟ್ ಹಬ್ಬಕ್ಕೆ ಕರ್ಸಿದ್ರಾಯ್ತು. ನಚ್ಚಿ ಬರೋ ನಿಮಿಷ. ಸಾಹೇಬ್ರೆ, ಎಲ್ಲೋಗಿದ್ರಿ ನೀವು? ಇಲ್ಲಿ ಚೇರ್ ಮೇಲೆ ಕೂತು ಎಷ್ಟು ಬೇಜಾರಾಯ್ತು ಗೊತ್ತಾ? ಒಂದ್ ಫೋನ್ ಕಾಲ್ ಬಂದಿತ್ತು, ಅದಕ್ಕೆ ಆಚೆ ಹೋಗಿಲ್ಲ. ನೀನು ಚಿಕ್ಕ ಮಗು ಅನ್ಕೊಂಡಿದ್ಯಾ? ನಿನ್ನ ಕಂಕರಲ್ಲಿ ಹಾಕೊಂಡು ಇಡೀ ಮನೆಯೆಲ್ಲ ಓಡಾಡೋದಕ್ಕೆ? ಸಾಹೇಬ್ರೆ, ಶಾರದಮ್ಮ ಆಡ್ತಾ ಇದ್ದಿದ್ ಹಾಡ್ನ ಅಶ್ವಿನಿ ಹಾಡಲ್ಲಲ್ಲ. ಹಾಗಿದ್ಮೇಲೆ ಅಶ್ವಿನಿ ನಿಜವಾದ ಮನಸ್ವಿನಿ ಇರ್ಬಹುದು. ನಾವೇ ಸುಮ್ನೆ ಅನುಮಾನ ಪಡ್ತಿದೀವೋ ಏನೋ. ಆ ಹಾಡನ್ನ ನೀನು ಹಾಡ್ದೆ ಅಲ್ವಾ? ನೀನು ಯಾಕೆ ಮನಸ್ವಿನಿ ಆಗಿರ್ಬಾರ್ದು? ಆಗಲ್ಲ ಅಲ್ವಾ? ನೀನು ಮನಸ್ವಿನಿ ಆಗಕ್ಕಾಗಲ್ಲ ಅಂದ್ಮೇಲೆ ಅವಳು ಆಗಕ್ ಚಾನ್ಸೇ ಇಲ್ಲ. ಸಿಂಪಲ್. ಅಯ್ಯೋ ಕರೆಕ್ಟ್ ಸಾಹೇಬ್ರೆ, ನನ್ ತಲೆಗಿದ್ದೆಲ್ಲ ಒಳಿಲೇ ಇಲ್ಲ. ತಿನ್ನು ನಿಧಾನ ಕೊಡ್ಕೋ, ಇಲ್ಲ ಅಂತ ಹೇಳಿದ್ರೆ ಬ್ರೈನ್ಗೆ ಜಾಸ್ತಿ ಏಟ್ ಆಗಿ ಶಾರ್ಟ್ ಟೈಮ್ ಮೆಮೊರಿ ಆಗ್ಬಿಡುತ್ತೆ. ಹಳೆದೆಲ್ಲ ಮರ್ತೋಗ್ಬಿಡ್ತೀಯ ಅಷ್ಟೇ. ಸಾಹೇಬ್ರೆ, ಆದ್ರೆ ನೀವ್ ಯಾವಾಗ್ಲೂ ನಂಗೆ ನೆನಪಲ್ಲಿರ್ತೀರ. ಹೆದರ್ಕೊಂಬಿಟ್ರಾ? ಎಲ್ಲಿ ಈ ಭೂಮಿ ಲೈಫ್ ಲಾಂಗ್ ನಂಗೆ ತೊಂದ್ರೆ ಕೊಡ್ತಾಳೆ ಅಂತ ನೋಡಿ ಹೆಂಗ್ ಸಪ್ಪಗೋಗ್ಬಿಟ್ರಿ ನೀವು. ಸಾಹೇಬ್ರೆ, ಹೆದರ್ಕೊಳಕ್ ಹೋಗ್ಬೇಡಿ. ನಾನೇನ್ ನಿಮ್ಗೆ ಅಷ್ಟು ಕಾಟ ಕೊಡಲ್ಲ. ಅಯ್ಯೋ ಭೂಮಿ, ಇನ್ನು ಸ್ವಲ್ಪ ದಿನ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರ್ತಾ ಇತ್ತು ಅನ್ನೋಷ್ಟಲ್ಲೇ ಹೊಟ್ಟೋಗ್ಬಿಡ್ತೀನಿ. ಆದ್ರೆ ನಾವ್ ಒಪ್ಪಂದದ ಗಡುವು ಮುಗಿಬೇಕಷ್ಟೇ. ಸಾಹೇಬ್ರೆ, ನೀನ್ ಬರ್ದಿದ್ ಧೈರ್ಯನ ಓದಿ ತಿಳ್ಕೊಂಡಿದ್ದಕ್ಕೂ ಸಾರ್ಥಕ ಆಗೋಯ್ತು. ಇಂಥ ಸಿಚುವೇಶನ್ಗೆ ಪ್ರಿಪೇರ್ ಆಗಿದ್ರಿಂದ ನೀನ್ ನವರಾತ್ರಿಗೆ ಹಾಡ್ತಿದ್ದ ಹಾಡನ್ನೇ ನಾನು ಪರ್ಫೆಕ್ಟ್ ಆಗಿ ಹಾಡೋ ಆಗಾಯ್ತು. ಎಲ್ಲಿದ್ಯಾ ಅಮ್ಮ ನೀನು? ಒಂದೇ ಒಂದ್ಸಲ ಕಣ್ಮುಂದೆ ಬರ್ಬಾರ್ದ? ನೀನಿವತ್ ಇದ್ದಿದ್ರೆ ನಾನು ಯಾರು ಎಷ್ಟೊಂದು ಡೌಟೇ ಪಡ್ತಿರ್ಲಿಲ್ಲ. ಜೊತೆಗೆ ಅವಮಾನನೂ ಮಾಡ್ತಿರ್ಲಿಲ್ಲ. ಸಾರಿ ಮನಸ್ಸಿನಿ, ನೆನ್ನೆ ನಿಮ್ ಜೊತೆ ತುಂಬಾ ರೂಡ್ ಆಗಿ ಹಾರ್ಶ್ ಆಗಿ ಮಾತಾಡ್ತೀನಿ. ಅಪ್ಪು ಅಕ್ಕ ನಿಮ್ಗೆ ಹೀಗ್ ಮಾಡು ಅಂತ ಹೇಳಿರ್ತಾಳೆ ಅಂತ ನಾನು ಗೆಸ್ ಕೂಡ ಮಾಡಿರ್ಲಿಲ್ಲ. ಎಲ್ಲ ತಪ್ಪು ಅಪ್ಪು ಅಕ್ಕಂದು. ಯಾಕಿದನ್ನ ನೆನ್ನೆ ಇಮಿಡಿಯೇಟ್ ಆಗಿ ಹೇಳಿಲ್ಲ? ಸುಮ್ಮನೆ ಎಲ್ರ ಕೈಯಲ್ಲೂ ಬೈಗುಳ ತಿಂದ್ರಿ. ಅಪ್ಪ ಅಮ್ಮ ಯಾರು ಇರದೆ ಅನಾಥೆ ತರ ಎಲ್ರ ಕೈಯಲ್ಲೂ ಬೈಗಳು ತಿನ್ಕೊಂಡ್ ಬೆಳ್ದವಳು ನಾನು ನಚಿಯವ್ರೆ. ಈ ಬೈಗಳೇನು ಹೊಸದಲ್ಲ ನಂಗ್ ಬಿಡಿ. ಆದ್ರೆ ಇತ್ತೀಚೆಗೆ ಕತ್ಲಲ್ಲಿರೋ ನನ್ ಬದುಕಲ್ಲಿ ಬೆಳಗ್ ಬಂದಿತ್ತು. ನನಗೂ ಒಂದ್ ಕುಟುಂಬ ಇದೆ, ನನಗೂ ಅಪ್ಪ ಅಮ್ಮ ಎಲ್ಲ ಇದಾರೆ ಅಂತ ಗೊತ್ತಾಯ್ತು. ಈ ಕುಟುಂಬ ನನ್ಗೂ ಕೂಡ ಪ್ರಾಣಕ್ಕಿಂತ ಹೆಚ್ಚು ನಚಿಯವ್ರೆ. ಹಾಗೆ ಭೂಮಿನೂ ಅಷ್ಟೇ. ಭೂಮಿ ಕಾಲಿಗೆ ಏಟಾದ್ರೆ 1-2 ದಿನದಲ್ಲೇ ಸರಿ ಹೋಗುತ್ತೆ ಅಂತ ನಂಬಿಕೆ ಇತ್ತು. ಅದಕ್ಕೆ ಅಪ್ಪ ಫೋರ್ಸ್ ಮಾಡಿದಾಗ ನಾನು ಒಪ್ಕೊಂಡ್ಬಿಟ್ಟೆ. ಅದು ನನ್ ಮಾಡಿದ ತಪ್ಪೆ. ಐ ನೋ ದ್ಯಾಟ್. ಹೋಗ್ಲಿ ಬಿಡಿ, ನೆನ್ನೆದು ನನಗೆ ಬಿಟ್ಬೇಡ. ಆದ್ರೂ ನಂಗೆ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ. ಬ್ರೋ ಯಾಕೆ ಕಂಟಿನ್ಯೂಸ್ ಆಗಿ ನೀವು ಮನಸ್ವಿನಿ ಅಲ್ಲ ಅಂತ ಸ್ಟ್ರೆಸ್ ಮಾಡ್ತಿದ್ದಾನೆ? ಅವನ್ ಸುಮ್ನೆ ಯಾರ ಮೇಲೂ ಡೌಟ್ ಪಡೋನಲ್ಲ. ಅಂದ್ರೆ ನೀವು ಕೂಡ ನನ್ ಮನಸ್ವಿನಿ ಅಲ್ಲ, ಬೇರೆ ಯಾವ್ದೋ ಫ್ರಾಡ್ ಅಂತ ನೀವು? ನೋ, ಅಫ್ಕೋರ್ಸ್ ನಾಟ್. ಆದ್ರೆ ಬ್ರೋ ಯಾಕೆ ಹಿಂಗ್ ಹೇಳ್ತಿದ್ದಾನೆ ಅನ್ನೋ ಒಂದ್ ಸಣ್ಣ ಕ್ಯೂರಿಯಾಸಿಟಿ ಅಷ್ಟೇ. ಮಚ್ಚಿ, ನಿನ್ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ನಿಮ್ಮ ಅಣ್ಣ ನಮ್ಮ ಅಂಜು ಜೊತೆ ನಿಶ್ಚಿತಾರ್ಥ ಫಿಕ್ಸ್ ಆಗಿದ್ದ ದಿನನೇ ಯಾರಿಗೂ ಹೇಳದೆ ಭೂಮಿನ ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಬಂದ. ಅವ್ನು ಹಾಗೆ ಮಾಡ್ದಲ್ಲ ಅನ್ನೋ ಕೋಪಕ್ಕೆ ನಾನು ಭೂಮಿನ ದೂರ ಇಟ್ಟೆ. ನಾನು ಹಾಗೆ ಮಾಡ್ದಲ್ಲ ಅಂತ ನನ್ನ ಮೇಲಿನ ಕೋಪಕ್ಕೆ ಸಂದರ್ಭ ಸಿಕ್ಕಾಗ್ಲೆಲ್ಲ ಮನಸ್ವಿನಿ ನನ್ನ ಮಗಳೇ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ನೋಡ್ತಾ ಇರ್ತಾನೆ. ಎಲ್ಲಿವರೆಗೂ ಅಂದ್ರೆ DNA ಟೆಸ್ಟ್ ಮಾಡಿಸಿ ಅಂತ ಹಠಕ್ಕೆ ಬಿದ್ದ. ಕೊನೆಗೆ ಅದನ್ನು ಮಾಡಿಸಿದ್ವಿ. DNA ಟೆಸ್ಟ್ ಅಲ್ಲಿ ಇವಳೇ ನನ್ನ ಮಗಳು ಮನಸ್ವಿನಿ ಅಂತಾನೂ ರಿಸಲ್ಟ್ ಬಂತು. ಇಷ್ಟೆಲ್ಲ ಆದ್ಮೇಲೂ
ಯಾಕೋ ನಿಮ್ಮ ಅಣ್ಣನಿಗೆ ಇವಳು ನನ್ನ ಮಗಳು ಅನ್ನೋದು ನಂಬಿಕೆನೇ ಬರ್ತಿಲ್ಲ. ಇದನ್ನ ಪೂರ್ವಾಗ್ರಹ ಅಲ್ಲದೆ ಇನ್ನೇನಪ್ಪ ಹೇಳೋದು? ಯಾವತ್ತೂ ನಾವಿಬ್ರು ದೂರ ಆಗ್ತೀವಿ ಅನ್ನೋ ಕಾರಣಕ್ಕೆ ಇವತ್ತು ನನ್ ಜೊತೆ ವಿಶ್ವಾಸದಿಂದ ಇರೋರ್ನ ಕಳ್ಕೊಳ್ಳೋದಕ್ ಆಗೋದಿಲ್ಲ. ನಾನು ನಚಿಕೇತವ್ರು ನನ್ ಮೈದನ, ಅವ್ರೇ ನನ್ನನ್ನು ಇಷ್ಟು ಮಿಸ್ ಮಾಡ್ಕೋತಾರೆ ಅಂದ್ಮೇಲೆ ಈಗ ನನ್ ಗಂಡ ಅಗ್ನಿ ಸಾಕ್ಷಿಯಾಗಿ ನನ್ ತಾಳಿ ಕಟ್ಟಿರೋರು, ಸಪ್ತಪದಿ ತುಳಿದಿರೋರು, ದಿನದ 24 ಗಂಟೆನೂ ಜೊತೆಲಿ ಬದುಕ್ತಿರೋರು, ನೀವ್ ನನ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.